ಓಹೋ, ಏನ್ ಮುನಿಯಮ್ಮರು ಬರಗಾಲದಲ್ಲಿ ಮಳೆ ಬಂದಂಗಾಯ್ತು ನಿಮ್ಮ ನೋಡಿ. ಭಾಳ ದಿವಸನೇ ಆಗೋಯ್ತು ನಿಮ್ಮ ನೋಡಿ. ಏನು ಊರಲ್ಲಿ ಇದ್ದೀರಾ? ಟೌನ್ ಗೀನ್ ಸೆಟ್ಲ್ ಆದ್ರ ನೀವು? ಅಯ್ಯೋ, ನನ್ನ ಬಾಳ್ಗೋಡ್ ಬೆಂಕಿ ಇತ್ತು. ಸುಮ್ಮನಿರತ್ತಲೆ. ಹೊಟ್ಟೆ ಒರೆಸ್ಬೇಡ, ಸುಮ್ಮನಿರು. ಅಗಳಮ್ಮ ಮುನಿಯಮ್ಮ, ಯಾಕಮ್ಮ ಏನಾಯ್ತು? ನಾನು ಏನಾದ್ರು ಕೇಳ್ಬಾರ್ದು ಕೇಳಿದ್ನ? ಟೌನ್ ಗೀನ್ ಸೆಟ್ಲ್ ಆದ್ರೆ ಅನ್ಕೊಂಡು ಕೇಳಿದಮ್ಮ. ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ಹೇಳ ಮಾತ್ಲಾಗೆ. ಯಾಕೆ ಹಿಂಗೆ ಮಾತಾಡ್ತಿದ್ದೆ? ಬಾಯಿ ಕುತ್ಕ ಮಾತಾಡೋಣ. ಹೇಳು, ಯಾಕೆ ಹಿಂಗೆ ಮಕ್ಕ ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ಬದುಕ್ನಾಗ ಏನು ಬದಲಾವಣೆ ಆಗುತ್ತೆ ಹೇಳು. ಏನು ಆಗ್ಬಾರ್ದು ಅಂತ ದಾಗಿರ್ದೇವು ನಿನಗೆ? ಊಟ ಮಾಡ್ಕೊಂಡು ಒಳ್ಳೆ ಬಟ್ಟೆ ಗಿಟ್ಟ ಹಾಕೊಂಡು ಜೋಡ್ ಚಪ್ಪಲಿ ಹಾಕೊಂಡು ಕತ್ತಿಗೆ ಸರಗಿರ ಹಾಕೊಂಡು ಭಾಳ ಚೆನ್ನಾಗೇ ಇದೆಯಾ? ಏನಾಗೋದು ಆಗಿರೋದು ನಿನಗೆ ಮುನಿಯಮ್ಮ? ಏನಾಗಿರೋದಂಥದ್ದು? ಅಯ್ಯೋ ಶಿವ, ನಮ್ಮ ಯಜಮಾನ್ರು ದುಬೈಗೆ ಹೋಗಿದ್ರಲ್ಲ ದುಡಿಯೋಕ್ಕೆ. ಬಂದವ್ರೆ. ದುಬೈ ನೀರಾಗಿದ್ದಾಗ ಏನು ಕುಡ್ತು ಚಟ ಪಟ ಏನು ಇರ್ತಿರ್ಲಿಲ್ಲ. ದುಬೈನಾಗೆ ಕಾಂಟ್ರಾಕ್ಟ್ ಮುಗೀತು. ಇಲ್ಲೇ ಊರಲ್ಲೇ ಜಮೀನು ಮಾಡ್ಕೊಂಡಿರ್ತೀನಿ ಅಂತ ಬಂದವ್ರೆ. ಅದೇ ಭಾಳ ಒಳ್ಳೆ ವಿಚಾರ ಅಲ್ಲ ಅದಕ್ಕೆ. ಯಜಮಾನ್ರು ಊರಿಗೆ ಬಂತು ಅಂದ್ರೆ ಭಾಳ ಖುಷಿ ಪಡೋದು ಬಿಟ್ಬಿಟ್ಟು ಇಲ್ಲೇ ಜಮೀನು ಮಾಡ್ಕೊಂಡೆಲ್ಲ ಒಟ್ಟಿಗೆ ಇರ್ತಾರೆ ಅನ್ನೋದು ಬಿಟ್ಬಿಟ್ಟು ಖುಷಿ ಪಡೋದು ಬಿಟ್ಬಿಟ್ಟು ಹಿಂಗೆ ಮಕ ಹಾಕಕ್ಕೆ ಕೂತಿದ್ಯಲ್ಲಮ್ಮ ನೀನು? ಅಯ್ಯೋ, ನನಗೆ ಅದಕ್ಕೆಲ್ಲ ಬೇಜಾರಾಗಿದ್ದು. ಇಚ್ಛಿಸ ಹೆಂಗ ಮಾನ ಮರ್ಯಾದೆಯಿಂದ ನಮ್ಮ ಯಜಮಾನ್ರು ದುಬೈನಾಗಿದ್ದಾರೆ ಅಂತ ಬಿಟ್ಟು ಊರ್ ಜನಕ್ಕೆಲ್ಲ ಹೇಳ್ಕೊಂಡು ಹೆಂಗ ಆರಾಮಾಗಿ ಕುಣಿದಾಡ್ಕೊಂಡು ಚೆನ್ನಾಗಿದ್ದೆ. ತಿಂಗಳ ದುಡ್ಡೆಲ್ಲ ಕಳಿಸೋರು. ಅಲ್ಲೇ ಇದ್ದಾಗ ಚೆನ್ನಾಗಿರೋ. ಇಲ್ಲಿ ಬಂದ್ಬಿಟ್ಟು ಕುಡ್ತಾ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋಣ ಅತ್ಲಾಗೆ? ಇದ್ಬದ್ ಮರ್ಯಾದೆ ಎಲ್ಲ ನೆನ್ನೆನೆ ಹೊರಟೋಯ್ತು. ದೀಪಾವಳಿ ಹಬ್ಬದ ದಿವಸನೇ ಕುಡ್ದು ತೇಲಾಡಿ ರಂಪ ರಾಮಾಯಣ ಮಾಡಿ ಅಯ್ಯಪ್ಪ ಪಟಾಕಿನ ತಕೊಂಡು ಜೇಬ್ನಾಗ ಇಟ್ಕೊಂಡು ಅಮ್ಮನ್ಸ್ಕೊಂಡ್ರದು. ಅಯ್ಯೋ ರಾಮ, ಶಿವ ಶಿವ, ಹಿಂಗೆಲ್ಲ ಮಾಡಿದಾರೆ ನಿಮ್ಮ ಯಜಮಾನ್ರು? ಅಯ್ಯೋ, ನೀ ಸುಮ್ಮನೆ ಇದ್ದೆ. ಏನ್ ಮಾಡೋಣ ಪಂಕಜಮ್ಮ, ಏನ್ ಮಾಡೋಣ ಅತ್ಲಾಗೆ? ನನ್ನ ನಾನೇ ಬರ ಅನ್ಕೊಂಡು ಸುಮ್ಮನೆ ಅಲ್ಲಿ ಕಚ್ಕೊಂಡಿದ್ದೀನಿ ಅತ್ಲಾಗೆ. ಏನ್ತ್ಲಾಗ ಅನ್ನಂಗಿಲ್ಲ, ಅನುಭವಿಸ್ತಾ ಇದ್ದೀನಿ ನಾನು. ನನ್ನ ಕಷ್ಟ ಯಾರಿಗೆ ಹೇಳೋಣ ಹೇಳು? ನೀನು ಒಬ್ಳು ಈ ಅತ್ಲಾಗೆ. ಪುಟ್ರಂಗಜ್ಜಿಗೆ ಒಂದು ಮಾತು ಹೇಳ್ಬೇಕು ಅಷ್ಟೇ. ಈ ಪುಟ್ರಂಗಜ್ಜಿ ನೀನು ಸೇರ್ಕೊಂಡು ನನ್ನ ಬದುಕನ್ನ ಹಸನು ಮಾಡಬೇಕು. ಇಲ್ಲ ಅಂತಂದ್ರೆ ನೋಡು, ನನ್ನ ಜೀವನ ಒಳ್ಳೆ ಹುಣಸೆ ಹಣ್ಣು ತೊಳೆದಂಗೆ ಎಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ಒಳಬೇಡ, ಸುಮ್ಮನಿರು, ಎಲ್ಲ ಒಳ್ಳೇದಾಗುತ್ತೆ. ಆಗದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸುಮ್ಮನಿರು ಅತ್ಲಾಗೆ. ಏ ಮಾತಾ ಇದ್ದಾಳಪ್ಪ? ಇದ್ದಾಳು. ಹುಡುಗ ಬರ್ತಿದ್ರೆ ನೋಡು, ನಿನ್ ಕರ್ಕೊಂಡು ಹೋಗಿ ಹುಡುಗ ಬರ್ತಾವ ನೋಡು. ಹೆಂಕ ಬರ್ತಾನೆ. ನಡ್ರಿ, ಇಬ್ರು ಸೇರಿ ಆಟಾಡ್ತಾ ಹೋಗ್ರಿ. ಪಂಕಜ ಆಂಟಿ, ಯಾಕಿನ್ನ ಮಾದ ಹೊರಗಡೆ ಮಲ್ಕೊಂಡಿದ್ದಾನೆ ಇಷ್ಟೊತ್ತಾದ್ರುವ? ಈ ಸಂಜೆ ಹೊತ್ತಲ್ಲಿ ಎದ್ದು ಬುಗುರಿನ ಗೋಲಿನ ಆಟ ಆಡೋದು ಬಿಟ್ಬಿಟ್ಟು ಯಾಕಿಂಗ್ ಮಲ್ಕೊಂಡಿದ್ದಾನ ಅವನು ಹೇಳ್ರಿ? ಅಯ್ಯೋ ಹೆಂಕ, ಅವನು ಯಾವಾಗ ಹಿಂಗೆ ಕಣ. ಶನಿವಾರ ಭಾನುವಾರ ಬಂತು ಅಂತಂದ್ರೆ ಹಿಂಗೆ ಕಟ್ಟೆ ಹತ್ರ ಸುಮ್ಮನೆ ಮಲ್ಕೊಂಡ್ಬಿಡ್ತಾನೆ ಸಂಜೆ ಹೊತ್ತಾಗ. ದಿಂಬ ಹಾಕೊಳ್ಳಲ್ಲ, ಚಾಪೆ ಹಾಸ್ಕೊಳ್ಳಲ್ಲ, ಬೆಡ್ಶೀಟ್ ಅಂತ ಒದ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಮುಸ್ಸಂಜೆ ಹೊತ್ತಲ್ಲಿ ಹಿಂಗೆ ಮಲ್ಕೊಂಡ್ಬಿಡ್ತಾನೆ. ಎಷ್ಟು ಸರಿ ಹೇಳ್ತೀನಿ ಕೇಳು, ಮಾತೇ ಕೇಳೋದ್ಲಾಗೆ. ನೋಡು, ನೀನು ಬಂದಿದ್ಯಲ್ವಾ? ನೋಡು, ಅವನು ಆಟ ಆಡಕ್ಕೆ ಕರ್ಕೊಂಡು ಹೋಗಪ್ಪ. ನೋಡು, ಹಿಂಗೆ ಇಲ್ಲ ಅಂತಂದ್ರೆ ಅವ್ನು ಹಂಗೆ ಮನೆ ಕಂಡಿರ್ತಾನೆ ಕಣವು. ಕರ್ಕೊಂಡು ಹೋಗೋ. ಲೋ ಮಾದ, ಎದ್ದಾಳು. ನಾನು ಹೆಂಕ ಬಂದೀನಿ, ಎದ್ದಾಳು. ಬಾರ ಆ ಕಡೆ ಆಟಕ್ಕೆ ಹೋಗೋಣ, ಬಾರ ಇಲ್ಲಿ ಅದು ಮೈದಾನದಲ್ಲಿ. ಎಲ್ಲ ಬುಗುರಿ ಆಡ್ತವ್ರೆ. ಬಾ, ನಾನು ನೀನು ಸೇರ್ಕೊಂಡು ಗೋಲಿ ಆಡೋಣ ಬಾ. ಏನು ಗೋಲಿನ? ತಡಿ ಎದ್ದಾಳ್ತೀನಿ, ತಡಿ ಹೋಗೋಣ. ಓ ಹೆಂಗ ಬಂದ್ಬಿಟ್ಟಿನ ನೋಡು, ನನಗೆ ಗೊತ್ತಾಗ್ಲಿಲ್ಲ ಅತ್ಲಾಗೆ. ಬಂದೆ, ತಡಿ, ನಾನು ಬರ್ತೀನಿ ನಿನ್ನ ಜೊತೆಗೆ. ಮೈದಾನಕ್ಕೆ ಆಟ ಆಡಕ್ಕೆ ಹೋಗೋಣ. ಅಮ್ಮ, ಹೆಂಕ ಬಂದವನೆ, ಹೆಂಕನು ನಾನು ಸೇರ್ಕೊಂಡು ಆಟ ಆಡ್ಕೊಂಡು ಬರ್ತೀವಿ ನಾನು. ಸಂಜೆಗೆ ನೂಡಲ್ಸ್ ಮಾಡಮ್ಮ, ನನಗೆ ನೂಡಲ್ಸ್ ತಿನ್ಬೇಕಾಗಿದೆ. ನೂಡಲ್ಸ್ ಮಾಡು, ನಾನು ಆಟ ಆಡ್ಕೊಂಡು ಬೇಗ ಬರ್ತೀನಿ. ಆಯ್ತಪ್ಪ, ಆಯ್ತು. ಹುಷಾರಾಗಿ ಆಟ ಆಡ್ಕೊಂಡು ಬಾರಪ್ಪ ನೀನು. ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಬೇಡ. ಕೊಳೆ ಮಾಡ್ಕೊಳ್ಳಿದಂಗೆ ಬಟ್ಟೆಗೆ ಆಟ ಆಡ್ಕೊಂಡು ಹುಷಾರಾಗಿ ಬಾ. ಕತ್ಲಾಗ ಅಷ್ಟೊತ್ತಿಗೆ ಬಾರಪ್ಪ. ಆಯ್ತು ಅಮ್ಮ, ಬರ್ತೀನಿ. ಹೆಂಕ ನಡಿಯೋ, ಹೋಗೋಣ. ಮಾದ, ಏನೋ ಜಂಪ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಸಕ್ಕದಾಗಿ ಜಂಪ್ ಮಾಡ್ತೆ ಕಣ ನೀನು. ಬರ ಹೋಗೋಣ. ನೋಡು, ಈ ಹುಡುಗನ ಮಾತಾಡಿಸಿ ಕಳಿಸೋಷ್ಟೊತ್ತಿಗೆ ದಿನ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಹಿಂಗಾಗುತ್ತೆ. ನೀನೇನು ತಲೆ ಕೆಡಿಸ್ಕೊಬೇಡ ಮುನಿಯಮ್ಮ. ಅಳಕ್ ಹೋಗ್ಬೇಡ. ನಾನಿದ್ದೀನಿ. ಆ ಪುಟ್ರಂಗಜ್ಜಿನ ಐತೆ, ತಲೆ ಕೆಡಿಸ್ಕೋಬೇಡ. ಇದಕ್ಕೆಲ್ಲ ಒಂದು ಇತಿಹಾಸ ಆಗುತ್ತೆ. ಈಗ ನೋಡು, ಪುಟ್ರಂಗಜ್ಜಿ ಮಗ ಕರಿಯಪ್ಪಣ್ಣ ಇದಾರಲ್ಲ, ಅವರು ಅಷ್ಟೇ ದಿನ ಕುಡಿಯೋರು. ಈಗ ನೋಡು, ಯಾವ್ದಾರ ಹಬ್ಬ ಹರಿದಿನ ಊರಿಂದ ಫ್ರೆಂಡ್ಸ್ಗಳು ಬಂತಂದ್ರೆ ಮಾತ್ರ ಅವಣ್ಣ ಕುಡಿಯುತ್ತೆ. ಅದು ಜಾಸ್ತಿ ಕುಡಿಯೋವಂತೆ. ಒಂದು ನೈಟ್ ಹಾಕೊಂಡು ಕುಡಿದ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಬಂದು ಮಕ್ಕೊಂಡ್ಬಿಡುತ್ತಂತೆ. ಯಾರಿಗೂ ತೊಂದರೆ ಕೊಡೋದಂತೆ. ಅವಣ್ಣ ಈ ಊರಿನಲ್ಲಿ ಏನು ಕಡಿಮೆ ಆಟ ಆಡೈತೆ? ಯಾವ ನೋಡ್ರು
ಬರೀ ಕುಡ್ದಲೇ ಇರೋದು, ಮತ್ತಲ್ಲೇ ಮಾತಾಡೋದು, ಹೇಳಿ ಮಾತು ಕೇಳ್ತಿರ್ಲಿಲ್ಲ. ಒಟ್ಟು ಯಾವ ಕುಡಿದ್ರೆ ಊರಾಗ ಯಾರನ್ನ ಜಗಳ ಮಾಡಕ್ ಹೋಗೋದು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಇಲ್ಲ ತೋಟದಲ್ಲಿ ಅಕ್ಕಪಕ್ಕ ತೋಟದ ಹತ್ರ ಬೇಲಿ ಹತ್ರ ನಿಂತ್ಕೊಂಡು ಜಗಳ ಆಡೋದು. ಈಗ ನೋಡಿ ಅದು ಎಷ್ಟು ಅಚ್ಚುಕಟ್ಟಾಗಿ ಐತವಣ್ಣ. ಹಂಗೆ ನಿಮ್ಮ ಯಜಮಾನ್ರು ಇಷ್ಟು ಅಚ್ಚುಕಟ್ಟಾಗಿ ಆಗ್ತಾರೆ ಬಿಡು, ತಲೆ ಕೆಡಿಸ್ಕೋಬೇಡ. ಪುಟ್ಟಂಗಜ್ಜಿ ಭಾಳ ಒಳ್ಳೇದು, ಕುಡ್ತಾ ಬಿಡಿಸುತ್ತೆ. ಕಣಮ್ಮ, ನನಗೂ ಆ ನಂಬಿಕೆನೆ ಸ್ವಲ್ಪ ಧೈರ್ಯ ತುಂಬ ಐತೆ. ಆ ದುಬೈನಾಗಿದ್ದಾಗ ಪಕ್ಕದೂರೊಬ್ಬರು ಹುಡುಗರೆಲ್ಲ ಅಲ್ಲೇ ಇದ್ರು. ಅವಾಗ ಆ ಹುಡುಗರು ಹೇಳ್ತಿದ್ರು, ಅಕ್ಕ ಅಣ್ಣ ಚೆನ್ನಾಗೈತೆ, ಯಾವುದೇ ಕುಡ್ತಾ ಪಾನ್ ಪರಾಗಾಗ್ಲಿ ಅವೆಲ್ಲ ಹಾಕೊಳ್ಳೋದ, ಅಚ್ಚುಕಟ್ಟ ಕೆಲಸ ಮಾಡುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಒಳ್ಳೆ ಬಟ್ಟೆ ಹಾಕೋತಾರೆ, ಚೆನ್ನಾಗಿ ಜೀವನ ಮಾಡ್ತಾರೆ, ತಿಂಗಳಿಗೂ ದುಡ್ಡು ಕಳಿಸಿದಾರಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾತಾಡೋವು ಅವಾಗ. ಈಗ ಇವ್ರು ಬಂದಾದ್ಮೇಲೆ ನೋಡು, ನನಗೆ ಆಶ್ಚರ್ಯ ಆಗ್ಬಿಟ್ಟೈತೆ, ಅದು ಯಾವಾಗ ಕುಡ್ತಾ ಕಲ್ತರು ಅಂತ ಹೇಳ್ಬಿಟ್ಟು. ಮೊನ್ನೆ ದೀಪಾವಳಿ ಅಂತೂ ನಮ್ಮ ಜೀವನನ ಅರ್ಧ ಊರು ಬಾಗಿಲು ಮಾಡ್ಬಿಟ್ರು ಜನಗಳ ಮುಂದೆ. ಅದೊಂದೇ ಬೇಜಾರಾಗಿರೋದು. ಇರ್ಲಿ ಸುಮ್ಮನಿರು, ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ಏನೋ ಕೆಟ್ಟಗಳಿಗೆ ಹಂಗೆ ಆಗ್ಬಿಟ್ಟೈತೆ, ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ಕಣಕ್ಕ, ಈ ಜೀವನ ಸಾಕಾಗೋಗ್ಬಿಟ್ಟೈತೆ. ಊರಾಗೆ ತಲೆ ಎತ್ಕೊಂಡು ತಿರ್ಗಾಕಾಗ್ತಿಲ್ಲ ನನ್ನ ಗಂಡನ ಕೊಡ್ತದ ಅವಾಂತರದಿಂದ. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು, ನಾಕೊಂದ್ಲ 4 ನಾಕೆರಳ 8, ಇಷ್ಟೇ ಲೆಕ್ಕದ ನಂಟು, ಇಷ್ಟೇ ಲೆಕ್ಕದ ಕಗ್ಗಂಟು. ಲೇ ಮುನ್ಗಿ ಮನೇಲಿ ಅಡುಗೆ ಮಾಡು, ಬೇಸಾಕ್ಬಾರೋ ಅಂತಂದರೆ ಇಲ್ಲಿ ಬಂದು ಕೂತ್ಕೊಂಡು ಈ ಪಂಕಜಮ್ಮನ ಹತ್ರ ಮಾತಾಡ್ಕೊಂಡು ಕೂತಿದೀಯ. ಓಹೋ ಪಂಕಜಮ್ಮನವರು, ನಮ್ಮ ಮನೆಯವರು ಮುನಿಯಮ್ಮವ್ರನ್ನ ಕೂರಿಸ್ಕೊಂಡು ಏನೋ ಪಾಠ ಮಾಡ್ತಿರಂಗಿದೆ. ಓ ರಾಜಣ್ಣವರು, ದುಬೈ ಕಾಂಟ್ರಾಕ್ಟ್ ಮುಗಿಸ್ಕೊಂಡು ಊರಿಗೆ ಬಂದಿದ್ದೀರಾ. ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು. ದೀಪಾವಳಿ ಹಬ್ಬಕ್ಕೆ ನಮ್ಮೂರಿಗೆ ನಿಮ್ಮ ಪಾದ ಇಟ್ಬಿಟ್ಟು ನಮ್ಮೂರು ಪಾವನ ಆಯಿತು. ಬರ್ರಿ ಕುತ್ಕೊಳ್ರಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಪಂಕಜಮ್ಮ. ಈಗ ಅರ್ಜೆಂಟು ನಮ್ಮ ಮನೆಯವ್ರನ್ನ ನಾನು ಕರ್ಕೊಂಡು ಹೋಗಬೇಕಾಗಿದೆ. ದಯವಿಟ್ಟು ನಿಮ್ಮ ಮಾತುಕತೆ ಏನಿದ್ರು ಸಂಜೆ ಅಥವಾ ರಾತ್ರಿ ಒಂದು 8 ಗಂಟೆ 8:15 ಅಂತ ಇಟ್ಕೊಳ್ಳಿ. ಈಗ ಇಮ್ಮಿಡಿಯೇಟು ನಾನು ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು. ದಯವಿಟ್ಟು ಕಳಿಸ್ಕೊಡಿ, ಇಲ್ಲ ಅನ್ಬೇಡಿ ಪ್ಲೀಸ್. ನೋಡು ನಿಮ್ಮ ಯಜಮಾನ್ರು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ನೋಡು ಆ ರೀತಿ ಎಲ್ಲ ಮಾಡೋರಲ್ಲ. ಹೋಗು, ನಿಮ್ಮ ಯಜಮಾನ್ರು ತುಂಬ ಪ್ರೀತಿಯಿಂದ ಕಳಿಸ್ಕೊಡಿ ಅಂತ ನೋಡಿ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಹಾಗೆಲ್ಲ ಏನೂ ಆಗಲ್ಲ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಹೋಗು, ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಏನೋ ಒಂದು ಸ್ವಲ್ಪ ಕುಡ್ದಿರಬಹುದು ಹಬ್ಬದ ದಿವಸ, ಪರವಾಗಿಲ್ಲ. ಗಂಡ ಅಂದಮೇಲೆ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅವ್ರ ಮೇಲೆ ತುಂಬ ಕೋಪ ಎಲ್ಲ ಮಾಡ್ಕೋಬಾರ್ದು. ನೋಡು, ಅವರು ಅಡುಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹೋಗು, ಒಳ್ಳೆ ಅಡುಗೆ ಮಾಡಿ ಅವರು ಊಟಕ್ಕೆ ಬಡಿಸು, ತುಂಬ ಖುಷಿ ಪಡ್ತಾರೆ. ನಿನ್ ಬಿಟ್ಟರೆ ಅವ್ರಿಗೆ ಯಾರಿದ್ದಾರೆ ಹೇಳು? ಇಷ್ಟು ವರ್ಷ ದುಬೈನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾಯ್ತು. ಇನ್ನು ಮುಂದೆ ಊರಿನಲ್ಲಿ ಇರ್ತಾರೆ ಅಲ್ವಾ, ಎಲ್ಲರ ಜೊತೆಗೆ ಒಟ್ಟಿಗೆ ಅಣ್ಣ ತಮ್ಮಂದಿರ್ತಾರ, ನಾವೆಲ್ಲ ಬದುಕೋಣ. ಇನ್ನು ಮುಂದೆ ನಮ್ಮ ಯಜಮಾನ್ರು ಕರಿಯಪ್ಪನವರು ಕೂಡ ಇವ್ರಿಗೆ ಜೊತೆ ಆಗ್ತಾರೆ. ಹೌದಲ್ವಾ ರಾಜಣ್ಣ? ಇನ್ನು ಮುಂದೆ ನಮ್ಮ ಯಜಮಾನ್ರು ನೀವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ಬೋದು, ಜಮೀನು ಮಾಡ್ಬೋದು, ತೋಟ ನೋಡ್ಕೋಬೋದು, ಎಲ್ಲ ಒಟ್ಟಿಗೆ ಇರ್ಬೋದು. ನೋಡಮ್ಮ ಮುನಿಯಮ್ಮ ಅವರು ಹಾಗೆಲ್ಲ ಮಾಡಲ್ಲ. ನೀನು ಹೋಗು, ಒಟ್ಟಿಗೆ ಜೊತೆಗೆ ಇದ್ಕೊಂಡು ಒಳ್ಳೆ ಅಡುಗೆ ಮಾಡಿಕೊಂಡು ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ನೀನು. ಓಹೋ ದೀಪಾವಳಿ ಹಬ್ಬದ ಇನ್ಸಿಡೆಂಟ್ನ ನಿಮ್ಮ ಹತ್ರ ಬಂದು ಹೇಳ್ಬಿಟ್ಟಿದ್ದಾಳೆ ಅನ್ನಂಗೆ ಆಯಿತು. ಹಾಗಿದ್ರೆ ಇರಲಿ ಬಿಡಿ, ನೋ ಪ್ರಾಬ್ಲಮ್. ನಾನು ದುಬೈನಲ್ಲೇ ಇದ್ದಾಗ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಊರಿಗೆ ಬಂದಲ್ಲ, ಆ ಖುಷಿಗೆ ಇಲ್ಲಿ ಫ್ರೆಂಡ್ಸ್ಗಳು ಸೇರಿಕೊಂಡು ಒಂಚೂರು ತಗೋ ಏನಾಗಲ್ಲ ಅಂತ ಹೇಳ್ಬಿಟ್ಟು ಕೊಡಿಸ್ಬಿಟ್ರು. ನಾನೇನು ಜಾಸ್ತಿ ಕುಡಿಲಿಲ್ಲ, ಒಂದು 2 ಕ್ವಾರ್ಟರ್ ಕುಡಿದೆ. ಆವಾಗ ಅವಾಂತರದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಯಾರ್ಯಾರನ್ನ ಏನೇನೋ ಅಂದ್ಬಿಟ್ಟೆ. ಅದನ್ನು ಆ ಇನ್ಸಿಡೆಂಟ್ನ ತೊಗೊಂಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಹೇಳ್ಬಿಟ್ಟಿದ್ದಾಳೆ ಅವಳು. ನಾಟಿ ಮುನ್ಗಿ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೋಡು, ಆ ದೀಪಾವಳಿ ಹಬ್ಬದ ಇನ್ಸಿಡೆಂಟ್ನ ಅವರು ನೆನೆಸ್ಕೊಂಡು ಎಷ್ಟು ಕೊರಗ್ತಾ ಇದ್ದಾರೆ. ಇನ್ನು ಮುಂದೆ ಹಾಗೆಲ್ಲ ಮಾಡಲ್ಲ. ಸರಿ ಹೋಗು ಮುನಿಯಮ್ಮ, ಮನೆಗೆ ಹೋಗು, ಒಳ್ಳೆ ಅಡುಗೆ ಮಾಡಿ ನಿಮ್ಮ ಯಜಮಾನ್ರಿಗೆ ಬಡಿಸು, ಚೆನ್ನಾಗಿ ಊಟ ಮಾಡಲಿ. ದುಬೈನಲ್ಲಿ ಮೆಸ್ ಅಡುಗೆನೋ ಅಥವಾ ಹೋಟೆಲ್ ಊಟನೋ ಮಾಡಿ ನಾಲ್ಗೆ ಎಲ್ಲ ಕೆಟ್ಟಾಗಿರುತ್ತೆ. ಇನ್ನು ಮುಂದೆ ಹೆಂಡತಿ ಕೈ ಅಡುಗೆ ಊಟ ಮಾಡಲಿ. ನೋಡು, ಹೆಂಡತಿ ಕೈ ಅಡುಗೆ ಊಟ ಮಾಡಿದಾದ್ಮೇಲೆ ಎಷ್ಟು ಲವಲವಿಕೆಯಿಂದ ಇರ್ತಾವ್ರು ಅನ್ನೋದು ನನಗೂ ಸ್ವಲ್ಪ ಗೊತ್ತಾಗಲಿ. ಹೋಗು, ಚೆನ್ನಾಗಿ ಅಡುಗೆ ಮಾಡೋಕೆ ಹೋಗು. ಆಯ್ತಕ್ಕ, ಏನೋ ನಿಮ್ಮ ಆಶೀರ್ವಾದ. ಹೋಗಿ ಬರ್ತೀನಿ ನಾನು. ಒಳ್ಳೆ ಅಡುಗೆ ಮಾಡಿ ನಮ್ಮ ಯಜಮಾನ್ರಿಗೆ ಬಡಿಸ್ತೀನಿ. ಅವರು ಕುಡಿಯೋದೊಂದು ಬಿಟ್ಬಿಟ್ರೆ ಸಾಕು. ಊರ ದೇವರಿಗೆ ಹಣ್ಣುಕಾಯಿ ಮಾಡಿಸಿ ಒಂದು ಹಾರ ಹಾಕ್ತೀನಿ ಕಣಕ್ಕ. ಪಂಕಜಕ್ಕ, ನಿಜವಾಗ್ಲೂ ಪೂಜೆ ಮಾಡಿಸಿ ಒಂದು ಹಣ್ಣುಕಾಯಿ ಹೊಡಿಸಿ ಹಾರ ಹಾಕ್ತೀನಿ ನಾನು ದೇವರಿಗೆ. ಆವಾಗಾದರೂ ನನ್ನ ಕಷ್ಟ ತೊಲಗಿ ಹೋಗುತ್ತೆ. ಆಯ್ತಮ್ಮ, ಆಯಿತು. ಸರಿ ಬಿಡತ್ಲಾಗೆ, ಒಳ್ಳೇದಾಗುತ್ತೆ. ಆಗೋದೆಲ್ಲ ಒಳ್ಳೇದಿಗೆ, ತಲೆ ಕೆಡಿಸ್ಕೊಬೇಡ. ಹೋಗು.
ನಡೀರಿ ಹೋಗೋಣ ಮನೆ ಹತ್ರ. ಟೈಮ್ ಆಯ್ತು. ಎಸ್, ಲೆಟ್ಸ್ ಫಾಲೋ ಮೀ. ಅಬ್ಬ, ಆ ದುಬೈನಲ್ಲಿದ್ರು ಆ ಮಂಚ ಎಷ್ಟು ಚೆನ್ನಾಗಿದೆ ನೋಡು. ಏನೋ ಆಗ್ಲಿ, ಇಲ್ಲಿ ಪರವಾಗಿಲ್ಲ. ಈಗ ಮುನಿಯಮ್ಮನ ಸಂಸಾರ ಸರಿ ಮಾಡಿದ ಭಾಗ್ಯ ನನಗೆ ಬರುತ್ತೆ. ಆ ಪುಣ್ಯ ನಿಮಗೂ ಬರ್ಬೇಕಾ? ಹಾಗಿದ್ರೆ ನೀವು ಈ ರೀತಿ ಒಳ್ಳೆ ಕೆಲಸ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ.